ಗಾಡ್, ದಿಸ್ ಮ್ಯಾನ್ ಹ್ಯಾಸ್ ಲಾಸ್ಟ್ ಹಿಸ್ ಮೈಂಡ್. ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅಲ್ಲ, ನಮ್ಮ ತಮ್ಮ ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ತಾನ್ ಹೇಗೋ ಜಗತ್ತು ಹಾಗೆ ಕಾಣಿಸುತ್ತೆ ಅನ್ನೋದಕ್ಕೆ ನಿಮ್ಮನ್ನ ನೋಡಿದ್ರೆ ನಿಜ ಅನಿಸ್ತಿದೆ CS. ನಿಮ್ಮ ಕ್ರಿಮಿನಲ್ ಬುದ್ಧಿಗೆ ಮಿಕ್ತವರು ಹಾಗೆ ಕಾಣಿಸ್ತಿದ್ದಾರೆ. ನನ್ನ ಮಗ ಅವನು. ಒಳ್ಳೆ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀನಿ. ಇಂಥ ಕೆಟ್ಟ ದಾರಿ ಎಲ್ಲ ಗೊತ್ತಿಲ್ಲ ಅವನಿಗೆ. ನಾವೇನು ಅವನೇ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಿಲ್ಲ ಶಕುಂತಲಾ ಅವರೇ. ಇವ್ರಿಗೊಂದು ಚಿಕ್ಕ ಯೋಚನೆ ಬಂತಷ್ಟೇ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದ್ವಿ. ಅವ್ನು ಎಲ್ಲಿದ್ದಾನೆ ಅಂತ ಒಂದ್ಸಲ ಹೇಳ್ಬೋದಾ? ಇವ್ರು ಒಂದ್ಸಲ ಅವನ ಹತ್ರ ಮಾತಾಡ್ಬೇಕಂತೆ ಅಷ್ಟೇ. ನಾವೇನು ಅವನಿಗೆ ತೊಂದರೆ ಮಾಡಲ್ಲ ಅಷ್ಟೇ. ನಾನೇನು ಅವನೇ ಹೀಗೆ ಮಾಡಿದ್ದಾನೆ ಅಂತ ಪಟ್ಟಿಡಿದು ಹೇಳ್ತಾ ಇಲ್ಲ. ಅನುಮಾನ ಬಂದಿದೆ, ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ನೋಡಿ, ನನ್ನನ್ನು ಒಂದ್ಸತಿ ಅವನ ಹತ್ರ ಕರ್ಕೊಂಡು ಹೋಗಿ ನಾನು ಅವನ ಹತ್ರ ಮಾತಾಡಬೇಕು ಅಷ್ಟೇ. ಏನು, ನಿಮ್ಮನ್ನ ಅವನ ಹತ್ರ ಕರ್ಕೊಂಡು ಹೋಗೋದಾ? ಹಾಗೆ ಮಾಡೋದಾಗಿದ್ರೆ ಅವನ್ ಯಾಕೆ ನಾನು ಎಲ್ಲೋ ಇಟ್ಟು ಇಷ್ಟು ದಿನ ಜೋಪಾನ ಮಾಡಬೇಕಾಗಿತ್ತು? ನಿಮ್ಗಿನ್ನೂ ಅವನ ಮೇಲೆ ಕಣ್ಣಿದೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಈ ದಾರಿಲಿ ಬರ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಅವನ್ನ ಹಿಡಿಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಟ್ರೈ ಮಾಡಿರ್ತಾರೆ. ಅದು ಇವ್ರ ಕೈಲಿ ಆಗದಿದ್ದಾಗ ಈ ಪ್ಲಾನ್ ಮಾಡಿರ್ಬೇಕು. ನಾವೇನು ಫೂಲ್ಸ್ಗಳ ನಮ್ಮ ತಮ್ಮ ಎಲ್ಲಿದ್ದಾನೆ ಅಂತ ಹೇಳ್ಬಿಡೋದಕ್ಕೆ? ನೋಡಿ, ನಾನೇನು, ನನ್ನ ಪವರ್ ಏನು ಅಂತ ಗೊತ್ತಿದ್ದು ನೀವು ಹೀಗೆ ಮಾತಾಡೋದು ಸರಿ ಇಲ್ಲ. ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಹುಡುಕಕ್ಕೆ ನನಗೇನು ಕಷ್ಟ ಇಲ್ಲ. ಆದರೆ ಹಾಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಸಂಬಂಧಗಳು ಹಾಳಾಗುತ್ತೆ. ಅದಕ್ಕೆ ನೇರವಾಗಿ ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ. ಕೂತು ಮಾತಾಡಿ ಬಗೆಹರಿಸೋ ವಿಷಯ ಇದು. ನೀವಿಷ್ಟು ನಯ ವಿನ್ಯ ಇಟ್ಕೊಂಡು ಮಾತಾಡಿದ ಮಾತ್ರಕ್ಕೆ ಯಾರೋ ಗಿಡಗನ್ ಕೈಲಿ ಗಿಣಿನ ಕೊಡಲ್ಲ. ನಿಮ್ಗೆ ಮೌರ್ಯನ್ ಬಗ್ಗೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಾಗಲ್ಲ ಅಷ್ಟೇ. ಆಗ್ಲೇ ಒಂದ್ಸತಿ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ. ನನಗೆ ಮೌರ್ಯನ ಬಗ್ಗೆ ಗೊತ್ತಾಗ್ಲೇಬೇಕು. ಅವನು ಎಲ್ಲಿದ್ದಾನೆ ಅಂತ ನನಗೆ ತಿಳಿಲೇಬೇಕು. ಅಷ್ಟೇ ಅಷ್ಟೇ. ತುಂಬಾ ಹುಷಾರಾಗಿರ್ಬೇಕು ನೀವು. ಒಂದ್ ವೇಳೆ ಸಿಗಾಕೊಂಡ್ರೆ ಏನ್ ಕತೆ? ಚಾನ್ಸೇ ಇಲ್ಲ. ಟೈಮ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ನಕ್ಷತ್ರ ಸಾಯಕ್ ಮುಂಚೆನೆ ನಮ್ಮ ಮನೆಯಲ್ಲಿ ನಮ್ಮ ವಿಷಯ ಗೊತ್ತಾದ್ರೆ ಆಮೇಲೆ ಇಲ್ಲಿವರೆಗೂ ನೀವೇನೇನು ಮಾಡಿದ್ರು ಎಲ್ಲ ವೇಸ್ಟ್. ಏನೂ ಮಾಡೋಕ್ಕಾಗಲ್ಲ. ವಾಟ್ ಯು ಮೀನ್? ನಕ್ಷತ್ರ ಸತ್ ಮೇಲೆ ನಾನು ಸಿಗಾಕೊಂಡ್ರು ಓಕೆ ಅನ್ನೋ ಥರ ಇದೆ? ನೋ 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 ನೋ, ನಾನು ಹಾಗೆ ಹೇಳಿಲ್ಲ. ಈ ಅಟ್ಯಾಕಿಂದ ನಿಮ್ಮ ಕೈ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನಾನು ಪ್ರೇ ಮಾಡೋದು. ಪ್ರೇ ಮಾಡೋದೆಲ್ಲ ಬೇಕಾಗಿಲ್ಲ. ಎಷ್ಟು ದಿನ ನನ್ನ ಬುದ್ಧಿ ಯೂಸ್ ಮಾಡಿ ಗೆದ್ದಿದ್ದೀನಿ. ಮುಂದೇನೋ ಅದೇ ವರ್ಕ್ ಆಗುತ್ತೆ. ಎಲ್ಲರೂ ಮೂಗಿನ ಕೆಳಗೆ ಇಷ್ಟೊಂದೆಲ್ಲ ಮಾಡಿದೆ, ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಲಿಲ್ಲ. ಮುಂದೆ ಗೊತ್ತಾಗತ್ತಾ? ಆದರೂ ಹುಷಾರಾಗಿರ್ಬೇಕಲ್ವಾ? ಕೆಲವೊಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ. ನನ್ನ ಅದೃಷ್ಟ ಸುಲಭವಾಗಿ ನನ್ನ ಕೈ ಬಿಡಲ್ಲ. ಆದರೂ ನಾನು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಐ ವಿಲ್ ಡೆಫಿನೆಟ್ಲಿ ಫಿನಿಶ್ ಹರ್. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಹಾಗಾದ್ರೆ ಇನ್ನೂ ಒಳ್ಳೇದು. ಆ ಕಡೆ ಆ ನಕ್ಷತ್ರನ ಕಾಟನೂ ಇರಲ್ಲ, ಈ ಕಡೆ ನಿನ್ನ ಮದುವೆ ಆಗೋ ಕರ್ಮನೂ ಇರಲ್ಲ. ಚಿಲ್ ಮಾಡ್ಕೊಂಡಿರ್ತೀನಿ. ಯಾಕೆ ಸೈಲೆಂಟ್ ಆದೆ? ಏನಾಯ್ತು? ಏನಿಲ್ಲ, ನೀವು ಸಿಕ್ಕಾಕೊಂಡ್ರೆ ಹೇಗಿರ್ಬೋದು ಅಂತ ನೆನ್ಸ್ಕೊಂಡು ಭಯ ಆಯಿತು. ನೋನು ನಿಮ್ಗೆ ಹಾಗೆ ಆಗಬಾರ್ದು. ಆಗೋದು ಇಲ್ಲ. ಐ ನೋ ಹೌ ಟು ಎಸ್ಕೇಪ್. ಅಷ್ಟು ಪ್ಲಾನ್ ಇಲ್ಲದೆ ಇಂಥದ್ದೊಂದು ರಿಸ್ಕ್ ತಗೋತೀನ? ಯಾ ರೈಟ್. ನೆಕ್ಸ್ಟ್ ಪ್ಲಾನ್ ಏನು? ಏನೋ ಇದೆ, ನಂಗೂ ಹೇಳಿ. ಮಾಡ್ದಾಗ ಗೊತ್ತಾಗತ್ತೆ. ನೀನೇ ನೋಡ್ತೀಯ. ಎಷ್ಟು ದಿನ ಕಟ್ ಹಾಕೋದು, ಬಿಟ್ಬಿಡೋದು, ಜೀವ ಉಳ್ಸ್ ಕಳ್ಸೋದು, ಇದೆಲ್ಲ ಮಾಡಿದೆ ಸುಮ್ಮನೆ ತಮಾಷೆಗೆ. ಹಾರ್ಡ್ ಕೋರ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತಾರಲ್ಲ, ಹಾಗೆ ದ ರಿಯಲ್ ಗೇಮ್ ಬಿಗಿನ್ಸ್ ನೌ. ಏನ್ ಮಾಡ್ತೀರಾ? ಐ ಆಮ್ ರಿಯಲಿ ಕ್ಯೂರಿಯಸ್. ಏನೋ ಮಾಡ್ತೀನಿ ಅನ್ನಲ್ಲ, ಡೋಂಟ್ ವರಿ. ಎಂಟರ್ಟೈನ್ಮೆಂಟ್ಗೇನೋ ಕಮ್ಮಿ ಆಗಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಬೇಡ, ಅವಳು ಡೆತ್ ನ್ಯೂಸ್ ಬೇಕು. ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಅವಳೊಬ್ಬಳ್ದೆ ಯಾಕೆ?
ಅವಳ ಜೊತೆ ಅವಳ ಅಪ್ಪಂದು ಡೆತ್ ನ್ಯೂಸ್ ಬರುತ್ತೆ. ತಲೆ ಕೆಡ್ಸ್ಕೊಬೇಡ. ಡ್ಯಾಮ್, ಕಾಲ್ ಕಟ್ ಮಾಡ್ದ ಅಂತ ಏನು ಅರ್ಜೆಂಟ್? ಇವನ್ ಕಲರ್, ಆಟಿಟ್ಯೂಡ್ ಎರಡನ್ನೂ ತಡ್ಕೊಂಡ್ರೆ ಕೆಲಸ ಆಗೋದಂತೂ ಪಕ್ಕ, ಅದರಲ್ಲಿ ಡೌಟೇ ಇಲ್ಲ. ಈ ಸಲ ಏನೋ ಸೀರಿಯಸ್ ಆಗಿ ಮಾಡಕ್ಕೆ ಹೊರಟಿದ್ದಾನೆ. ಆ ದಿನ ಯಾವಾಗ ಬರುತ್ತೋ, ನಾನಿನ್ನು ಎಷ್ಟು ದಿನ ಕಾಯ್ಬೇಕೋ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬಂದು ನನ್ನ ತಾಯಿ ಮುಂದೆನೆ ನನ್ನ ತಮ್ಮನ ಬಗ್ಗೆ ಹೀಗೆ ಮಾತಾಡ್ತೀರಾ? CS ಅಂದ್ರೆ ಯಾರು, ನಾನು ಹೇಗೆ, ನನ್ನ ಪವರ್ ಏನು ಅಂತ ಯಾರ ಹತ್ರ ಹೇಳ್ತಾ ಇದ್ದೀರಾ ರೀ? ನಿಮ್ ತರ್ಪ ಯಾರ ಹತ್ರ? ನಮ್ಮ ಹತ್ರನಾ? ನಿಮಗಿನ್ನೂ ನಿಮ್ಮ ಅಧಿಕಾರದ ಮತ ಇಳ್ದಿಲ್ವಾ? ನೀನ್ ಏನ್ ಬೇಕಾದ್ರೂ ಅನ್ಕೋ ಭೂಪತಿ, ನನಗೆ ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು ಅಷ್ಟೇ. ಅದು ಗೊತ್ತಾಗದೆ ನಾನು ಇಲ್ಲಿಂದ ಹೋಗಲ್ಲ. ರೀ ಬೇಡ ರೀ, ಅವ್ರು ಅಷ್ಟು ಹೇಳಿದ್ಮೇಲೂ ನಾವು ಒತ್ತಾಯ ಮಾಡೋದು ಸರಿ ಇಲ್ಲ. ನೀ ಸುಮ್ಮನೆ ಇರು ಆರ್ತಿ. ನಾನು ಯಾಕೆ ಕೇಳಬಾರ್ದು? ನಾನೇನು ಅವನನ್ನ ಕ್ರಿಮಿನಲ್ಲು, ಅವನನ್ನ ಜೈಲಿಗೆ ಹಾಕಿಸ್ತೀನಿ ಅಂದ. ನಾನು ಅವನ ಹತ್ರ ಒಂದ್ಸತಿ ಮಾತಾಡಬೇಕು ಅಂದೆ, ಅದ್ರಲ್ಲಿ ತಪ್ಪೇನಿದೆ? ನಮ್ಮ ತಮ್ಮ ನಮ್ಮಿಷ್ಟ, ಅವನೆಲ್ಲಾದ್ರೂ ಇರ್ಲಿ, ಹೇಳಲ್ಲ ಅಂದ್ಮೇಲೆ ಮುಗೀತು. ನೀವೇನ್ರಿ ದೌಲತ್ ತೋರಿಸೋದು? ನಾನು ನಿಮ್ಮ ತಾಯಿ ಜೊತೆ ಮಾತಾಡ್ತಿದ್ದೀನಿ, ನೀನ್ ಮಾತಾಡದೆ ಸುಮ್ಮನೆ ನಿಂತ್ಕೊ. ಯಾರು ಮಾತಾಡಿದ್ರು ಅಷ್ಟೇ, ನಮ್ಮ ಉತ್ತರ ಒಂದೇ, ಮೌರ್ಯ ನಿಮಗೆ ಸಿಗಲ್ಲ. ನೋಡಿ, ನೀವಾಗೆ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಈ ಚಂದ್ರಶೇಖರ್. ಚಂದ್ರಶೇಖರ್ ಏನೋ ಅವ್ರ ಪವರ್ ಏನು ಅಂತ ಗೊತ್ತಪ್ಪ. ಪದೇ ಪದೇ ಅದನ್ನ ನೆನಪಿಸೋ ಅಗತ್ಯ ಇಲ್ಲ. ಯಾಕಪ್ಪ, ಯಾಕೆ ಹೀಗಾದ್ರಿ? ಯಾಕೆ ನಿಮ್ ಇಷ್ಟ ಆಟ? ಅದರಿಂದ ಏನಪ್ಪ ಸಾಧಿಸ್ಬೇಕು ನೀವು? ನೀನ್ ಚಿಕ್ಕೋಳು ಪುಟ, ನಿನ್ ಕೆಲವೊಂದು ವಿಷಯ ಅರ್ಥ ಆಗಲ್ಲ. ನನಗ್ ಬಿಟ್ಬಿಡು, ನಾನು ವಿಚಾರಿಸ್ಕೊಂತೀನಿ. ನೀವ್ ವಿಚಾರಿಸೋ ಕ್ರಮ ಹೇಗೆ ಅಂತ ನನಗೆ ಗೊತ್ತಪ್ಪ. ನಿಮ್ಮ ಹತ್ರ ಪವರ್ ಇದೆ, ನಿಮ್ಗೆ ಎಲ್ರು ಗೊತ್ತು. ಹಾಗಂತ ಯಾವ ಕೆಲ್ಸನಾದ್ರೂ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ದೀರಿ. ಆದ್ರೆ ಎಲ್ಲಾ ಕಡೆನೂ ಬಲವಂತಕ್ಕೆ ಕೆಲಸ ಆಗಲ್ಲಪ್ಪ. ಸಂಬಂಧದಲ್ಲಿ ಪ್ರೀತಿ ಇರ್ಬೇಕೆ ಹೊರತು ಬಲವಂತ ಅಲ್ಲ. ಇಂಥ ಚಿಕ್ಕ ವಿಷಯನೂ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲ ಪುಟ, ನಾನು ಇವ್ರ ಹತ್ರ ಏನು ಹೇಳ್ಬೇಡಿ. ನಾನ್ ಚಂದ್ರಶೇಖರ್, ಇಲ್ಲೆಲ್ಲ ನಾನ್ ಹೇಳ್ದಂಗೆ ನಡಿಬೇಕು ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದು ಹಾಕಿ. ನಿಮ್ಮ ಹಾಗೆ ಅವ್ರಿಗೂ ಭಾವನೆ ಇರುತ್ತೆ, ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಅದನ್ನು ಸ್ವಲ್ಪ ನೋಡಿ. ನಿಮ್ ಮಗಳಿಗೆ ಯಾರಿಲ್ಲೋ ತೊಂದ್ರೆ ಇದ್ದು ಅವ್ರು ಬಂದು ನಿಮ್ ಮಗಳಲ್ಲಿ ಅಂತ ತೋರ್ಸು ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಾ? ಆದ್ರೆ ನಾನು ಸುಮ್ನೆ ಅನುಮಾನ ಪಡ್ತಿಲ್ಲ, ಎಲ್ಲ ನಿನ್ ಸೇಫ್ಟಿಗೋಸ್ಕರ, ಬೇರೆ ಏನೂ ಇಲ್ಲ ಪುಟ. ಬೇಕಾಗಿಲ್ಲ ನನ್ಗೆ ಇಂಥ ಸೇಫ್ಟಿ, ನನ್ಗೆ ಬೇಕಾಗಿಲ್ಲ. ಮಗಳು ಅನ್ನೋ ಪ್ರೀತಿಯಿಂದ ಏನ್ ಬೇಕಾದ್ರೂ ಮಾಡಿ, ಅದ್ ಬಿಟ್ಟು ಅಧಿಕಾರ ಇದೆ ಅಂತ ಇನ್ನೊಬ್ಬರನ್ನ ನೋಯಿಸಿ ಚಂದ್ರಶೇಖರ್ ಅನ್ನೋ ದರ್ಪದಿಂದ ನನ್ಗೋಸ್ಕರ ಏನು ಮಾಡಬೇಡಿ. ನನ್ಗದು ಬೇಡವೇ ಬೇಡ. ನಾನು ಯಾಕೆ ಮಗಳೇ ಸುಮ್ನೆ ಎಲ್ರ ಮೇಲೂ ಅಧಿಕಾರ ತೋರಿಸ್ಲಿ? ಆಗ್ಲಿಂದ ನಾನು ಸಮಾಧಾನವಾಗಿ ಮಾತಾಡ್ತಿಲ್ವಾ? ಆದ್ರೆ ಇವ್ರುಗಳೇ ಬಗ್ತಿಲ್ಲ ಅಂದ್ಮೇಲೆ ನಾನು ಯಾಕೆ ಬಗ್ಬೇಕು? ಅವ್ರ ಮಗ, ಅವ್ರ ತಮ್ಮ, ಅವ್ರಿಗೆ ಹೇಗ್ ಬೇಕೋ ಹಾಗೆ ನೋಡ್ಕೋತಾರೆ. ನಾವ್ ಯಾರು ಅದನ್ನ ಪ್ರಶ್ನೆ ಮಾಡೋದಕ್ಕೆ? ನಾನು ಮಾಡ್ತೀನಿ. ನನ್ನ ಮಗಳಿಗೆ ತೊಂದರೆ ಆಗೋಗಿದ್ರೆ ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ತೀನಿ. ಅದನ್ನೇ ಬೇಡ ಅಂತಿದ್ದು, ಅದರಿಂದಲೇ ಇಷ್ಟೆಲ್ಲ ಆಗ್ತಿರೋದು. ಅರ್ಥ
ಮಾಡ್ಕೊಳ್ಳಿ. ಅಯ್ಯೋ ಸಾಕು, ಸ್ವಲ್ಪ ಸುಮ್ಮನೆ ನೀವಿಬ್ರು ಮಾತಿಗೆ ಮಾತು ಬೆಳೆಸಿದ್ ಸಾಕು. ಯಾಕೋ ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ಮೊದಲು ಇಲ್ಲಿಂದ ಹೊರಡೋಣ ಬನ್ನಿ. ಬಿಡಿ ಆರ್ತಿ, ನಾನು ಬಂದ್ ಕೆಲಸ ಆಗಿಲ್ಲ. ನನಗಿವತ್ತು ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು. ಆಗಲ್ಲ ಅಂತ ಅತ್ತೆ ಆಗ್ಲೇ ಹೇಳಿದ್ರಲ್ವಾ? ಅವ್ರು ಹೇಳಿದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅಯ್ಯೋ ದೇವ್ರೆ, ನೀವು ಮೊದಲು ಬನ್ರಿ ಹೋಗೋಣ. ನೋಡಿ ಚಂದ್ರಶೇಖರ್, ನಾವು ಹೇಳೋ ಥರ ಹೇಳಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಒಳ್ಳೆಯದು. ನನ್ನ ಮನೆ, ನನ್ನ ಮಕ್ಕಳ ವಿಷಯಕ್ಕೆ ಬರಬೇಡಿ. ನಾನು ಸುಮ್ಮನೆ ಇರಲ್ಲ. ಹಾಗೆ ನನ್ನ ಮಗಳ ವಿಷಯಕ್ಕೆ ಯಾರಾದರೂ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಅವಳಿಗಿಲ್ಲಿ ಸೇಫ್ಟಿ ಇಲ್ಲ. ಕರ್ಕೊಂಡು ಹೋಗಿ ಅಷ್ಟಿದ್ರೆ ಯಾರು ಕಟ್ಟಾಕಿರೋದು? ಬರಲ್ಲ ಅಂತಿದ್ದಾಳಲ್ಲ. ಅದು ನಿಮ್ಮ ಅವಳ ಸಮಸ್ಯೆ. ಅದಕ್ಕೆ ನಮ್ಮ ನೆಮ್ಮದಿನ ಕೆಡಿಸ್ಬೇಡಿ. ಪ್ಲೀಸ್, ನನ್ನ ಸೇಫ್ಟಿ ಬಗ್ಗೆ ನಿಮ್ಗೆ ಯೋಚನೆ ಬೇಡ. ಮದುವೆ ಮಾಡಿಸ್ಕೊಟ್ಟಿದ್ದೀರಾ ತಾನೆ? ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ. ಪದೇ ಪದೇ ಬಂದು ನೆಮ್ಮದಿ ಹಾಳು ಮಾಡಬೇಡಿ. ನನ್ಗೇನಾದ್ರೂ ಆದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಭೂಪತಿ ಇದ್ದಾನೆ. ನಕ್ಷತ್ರ ಪುಟ, ನನ್ನ ಮಾತು ಕೇಳಿ. ಪ್ಲೀಸ್ ಅಪ್ಪ, ಪ್ಲೀಸ್ ಮಾತು ಬೇಡ. ದಯವಿಟ್ಟು ಹೊರಡಿ. ನಕ್ಷತ್ರ, ಸಿಟ್ಟಿನ ಭಾರಕ್ಕೆ ಹೀಗೆಲ್ಲ ಮಾತಾಡಿ ಅಪ್ಪನ ನೋಯಿಸ್ಬಿಡ್ವೆ. ಇಬ್ರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ದಯವಿಟ್ಟು ನನ್ನಿಂದ ಕರ್ಕೊಂಡು ಹೋಗಮ್ಮ. ನನ್ನ ಬದುಕಲ್ಲಿ ಮತ್ತೆ ತಲೆ ಹಾಕ್ಬೇಡ ಅಂತ ಹೇಳು. ಹೇಳಿದ್ ಕೇಳಿಸ್ತಲ್ವಾ? ಮಗಳ ಬಾಯಿಂದನೇ ಬಂತಲ್ಲ, ಇನ್ನೂ ಏನು ನಿಂತಿದ್ದೀರಾ? ಹೊರಡಿ.